ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ಇದು ನಮ್ಮ ರೀಸೆಂಟ್ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೇ 1ನೇ ತಾರೀಕು ಇಂಟರ್ನ್ಯಾಷನಲ್ ಲೇಬರ್ಸ್ ಡೇ ಇದ್ದದ್ರಿಂದ ನಮ್ಗೆಲ್ರಿಗೂ ರಜೆ ಇತ್ತು. ಬ್ಯಾಂಕ್ ಹಾಲಿಡೇ ಬೇರೆ ಅಲ್ವಾ ಅವತ್ತು, ಹಾಗಾಗಿ ಸೊ ಎಲ್ಲರೂ ಈ ಪ್ಲ್ಯಾನು ನಮ್ದು ಇದ್ದಿದ್ದು ಏಪ್ರಿಲಲ್ಲೇ ಹೋಗಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನಮಗೆ ಟ್ರೈನ್ ಟಿಕೆಟ್ ಸಿಕ್ಕಿರಲಿಲ್ಲ. ಈ ಸತಿನೂ ಅಷ್ಟೇ ಟ್ರೈನ್ ಟಿಕೆಟ್ ಏನು ನಮಗೆ ಕಮ್ಮಿ ಕಾಟ ಕೊಟ್ಟಿಲ್ಲ, ಅದು ನಾನು ಹೇಳ್ತೀನಿ ನಿಮಗೆ. ಸೊ ಫಸ್ಟು ಹೋಗಿದ್ದು ನಾನು ನಮ್ಮ ಮನೆಯಿಂದ ಅಂದರೆ ಕನಕಪುರ ರೋಡಿಂದ ಮೆಟ್ರೋ ತೊಗೊಂಡು KSR ರೈಲ್ವೆ ಸ್ಟೇಷನ್ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾಗಿತ್ತು, ಮೆಜೆಸ್ಟಿಕ್ಗೆ. ಹಾಗಾಗಿ ನಾನು ಫಸ್ಟು ಮೆಟ್ರೋಗೆ ಟ್ರಾವೆಲ್ ಮಾಡಿದೆ. ಇಲ್ಲಿ ನಂದು ಗ್ರೀನ್ ಲೈನ್ ಒಂದೇ, ಎಲ್ಲೂ ಚೇಂಜ್ ಮಾಡಬೇಕಾಗಿದೆ, ಏನು ಅವಶ್ಯಕತೆ ಇರಲಿಲ್ಲ. ನಮ್ಮ ಮನೆ ಹತ್ರ ಮೆಟ್ರೋ ಹತ್ತಿದ್ರೆ ಡೈರೆಕ್ಟಾಗಿ ಹೋಗಿ ಇದು ಮೆಜೆಸ್ಟಿಕ್ಕಲ್ಲಿ ಹೇಳ್ಕೊಂಡಿರ್ತೀನಿ. ನಮ್ಮದು ಟ್ರಾವೆಲ್ ಇದು ಮೇ 1ನೇ ತಾರೀಕು ಫ್ರೈಡೇ ಈವ್ನಿಂಗ್ ಟೈಮ್ ಇದು. ನೀವು ನೋಡ್ತಾ ಇರ್ಬೋದು, ನಾನು ಎಕ್ಸಿಟ್ ಆಗ್ತಿದ್ದೀನಿ, ಆಗ ಮಳೆ ಬರ್ತಾ ಇಲ್ಲ. ಎಕ್ಸಾಕ್ಟಾಗಿ ಯಾವಾಗ ನಾವು ಈ ಮೆಟ್ರೋ ಸ್ಟೇಷನಿಂದ ಈಚೆ ಹೋದ್ವಿ ಆಗ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು. ನಮ್ಮ ಟ್ರೈನ್ ಇದ್ದಿದ್ದು 7 ಗಂಟೆಗೆ ಆಯಿತಾ, ಸಂಜೆ 7 ಗಂಟೆಗೆ ಟ್ರೈನ್ ಇದ್ದಿದ್ದು. ನಾನು 5 ಗಂಟೆಗೆ ಮನೆ ಬಿಟ್ಟಿದ್ದೆ, 1 ಅವರ್ ಯಾವುದಕ್ಕೂ ಬಫರ್ ಟೈಮ್ ಇಟ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಒಂದು 6 ಗಂಟೆಗೆಲ್ಲ ಮೆಟ್ರೋ ಸ್ಟೇಷನ್ ಆಲ್ರೆಡಿ ಮುಗ್ದಿತ್ತು, ಅಂದರೆ ಎಕ್ಸಿಟ್ ಆಗಬೇಕಾಗಿತ್ತು ಮೆಟ್ರೋ ಸ್ಟೇಷನ್. 6 ಗಂಟೆಯಿಂದ ಸ್ಟಾರ್ಟ್ ಆಯಿತು ನೋಡಿ ಮಳೆ, ಸಿಕ್ಕಾಪಟ್ಟೆ ಮಳೆ ಬರೋಕ್ಕೆ. ಆಮೇಲೆ ಮೆಟ್ರೋ ಸ್ಟೇಷನ್ ಎಕ್ಸಿಟಿಂದ ನೀವು ಡೈರೆಕ್ಟಾಗಿ KSRಗೆ ಕನೆಕ್ಟ್ ಆಗುತ್ತೆ. ಬಟ್ ಮಳೆ ಬರ್ತಿದ್ದ ಕಾರಣ ನಾವು ಅಂದರೆ ಸಬ್ವೇ ತೊಗೋಬೇಕಾಗಿ ಬಂತು. ಅಲ್ಲಿ ಕೆಳಗಡೆ ಅಂಡರ್ ಪಾಸಿಂದ ಹೋಗಬೇಕಾಗಿ ಬಂತು. ಅಲ್ಲಿ ನೋಡಿದ್ರೆ ಆ ಮಳೆ ನೀರು ಎಲ್ಲ ಕಲೆಕ್ಟಿವ್ ಆಗಿ ಅದು ಹೆಂಗೆ ಅಲ್ಲಿ ಅಷ್ಟು ಜನ ವ್ಯಾಪಾರ ಎಲ್ಲ ಮಾಡ್ಕೊಂಡಿರ್ತಾರೆ ನನಗಂತೂ ಅರ್ಥ ಆಗಲ್ಲ. ಯಾಕಂದರೆ ತುಂಬ ಕೆಟ್ಟ ಸ್ಮೆಲ್ಲು ಮತ್ತು ಏನೇನೋ ಅಲ್ಲೆಲ್ಲ ಬಿಸಾಡಿಬಿಟ್ಟಿದ್ದಾರೆ. ಈ ಜಾಗನೂ ತುಂಬ ವರ್ಸ್ಟಾಗಿತ್ತು. ನಾನು ಇದೇ ಫಸ್ಟ್ ಟೈಮ್, ನಾನು ಬೇರ್ಲಿ ರೈಲ್ವೇಸಲ್ಲಿ ಓಡಾಡಿದ್ದೀನಿ, ನಾನು ಅಷ್ಟೊಂದು ಟ್ರೈನಲ್ಲಿ ಓಡಾಡೇ ಇಲ್ಲ ಬಿಡಿ. ಆ್ಯಂಡ್ ಇದು ಮೆಜೆಸ್ಟಿಕ್ ಅಂಡರ್ ಪಾಸ್ ಸಬ್ವೇಲಿ ಹೋಗಿದಂತೂ ಇದೇ ಫಸ್ಟ್ ಟೈಮು ನನ್ನ ಲೈಫಲ್ಲಿ. ನನ್ನಂತೂ ನೋಡೇ ಇರಲಿಲ್ಲ. ಪಾಪ ಅಲ್ಲಿ ಕಲ್ಗಳು ನೀರೆಲ್ಲ ತುಂಬ್ಕೊಂಡಿದ್ದಕ್ಕೆ ಅಲ್ಲಿ ಕಲ್ಗಳು ಹಾಕಿದ್ರು. ಈ ಲಗೇಜೆಲ್ಲ ಇಟ್ಕೊಂಡವರು, ಟ್ರಾಲಿ ಇಟ್ಕೊಂಡವ್ರಿಗೆಲ್ಲ ತುಂಬಾ ಕಷ್ಟ ಆಗ್ತಿತ್ತು. ಸೊ ಬ್ಯಾಕ್ ಟು ನಮ್ಮ ಟ್ರೈನ್ ಟಿಕೆಟಿಗೆ ಬಂದರೆ, ನಮ್ದು ಏನಾಗಿತ್ತು ಅಂದರೆ, ನಾವು ಬೆಂಗಳೂರಿಂದ ಹೊರಟಿದ್ದು 5 ಜನ ಆಯಿತಾ. 5 ಜನಕ್ಕೆ 2 ಟಿಕೆಟ್ ಕನ್ಫರ್ಮ್ ಆಗಿದ್ದು, ಮಿಕ್ಕಿದ್ದು ನಮಗೆ ಟಿಕೆಟೇ ಸಿಕ್ಕಿರಲಿಲ್ಲ. ಆ 2 ಟಿಕೆಟಲ್ಲೇ 5 ಜನ ಅಡ್ಜಸ್ಟ್ ಮಾಡಿಕೊಂಡು ಕುತ್ಕೊಂಡು ಹೋಗಿದ್ದೀವಿ. ನಾವು ಬುಕ್ಕಿಂಗ್ ಏನೋ ಮಾಡಿಬಿಟ್ಟಿದ್ವಿ, ಬಟ್ ಟಿಕೆಟೇ ಸಿಕ್ಕಿಲ್ಲ. ಸ್ಲೀಪರಲ್ಲಿ ಮಾಡಿದ್ವಿ, ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ. ಇದೇ ನಮ್ಮ ಟ್ರೈನ್ ಇದ್ದಿದ್ದು 16:32 ನೋಡ್ತಾ ಇದ್ದೀರಲ್ಲ, ಕಡಲೂರು ಪೋರ್ಟ್ ಎಕ್ಸ್ಪ್ರೆಸ್. ಇದೇ ನಮ್ಮ ಟ್ರೈನು. ಇಲ್ಲಿ 6:50 ಬಂದುಬಿಡುತ್ತೆ ಅಂತ ತೋರಿಸ್ತಾ ಇದೆ, ಬಟ್ ಟ್ರೈನ್ ಡಿಲೇ ಆಯಿತು ಬರೋದಕ್ಕೂ. 7:15 7:20 ಏನೋ ನಮ್ಮ ಟ್ರೈನ್ ಬಂದಿದ್ದು, ನಾವು ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿಂದ. ಸೊ ನೀವು ಪ್ಲ್ಯಾಟ್ಫಾರ್ಮ್ ನಂಬರು ಅಲ್ಲಿ ಡಿಸ್ಪ್ಲೇ ತೋರಿಸ್ತಿರ್ತಾರೆ, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಟ್ರೈನು ಅಂತ, ಅದನ್ನು ನೋಡ್ಕೋಬೇಕು. ಮತ್ತು ನಿಮ್ಮದು ಯಾವ ಬೋಗಿಯಲ್ಲಿದೆ ನಿಮ್ಮ ಸೀಟ್ ಅಂತ ನಿಮಗೆ ಟಿಕೆಟಲ್ಲಿ ಕಾಣಿಸುತ್ತೆ. ಸ್ಲೀಪರ್ ಯಾವ ಬೋಗಿ, S1 S2 S3 ಅಂತೆಲ್ಲ ಬೋಗಿಗಳಿರುತ್ತೆ. ಅದನ್ನು ನೋಡಿಕೊಂಡು ಆ ಕರೆಕ್ಟ್ ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ಆ ಬೋಗಿ ಎಲ್ಲಿಗೆ ಸ್ಟಾಪ್ ಆಗುತ್ತೆ ಅದು ಬೋರ್ಡಲ್ಲಿ ತೋರಿಸ್ತಿರುತ್ತೆ ನಿಮಗೆ, ಇದು ಯಾವ ಬೋಗಿ ಎಲ್ಲಿಗೆ ಬರುತ್ತೆ ಅಂತ, S2 S3 ಅಂತೆಲ್ಲ. ಸೊ ಇನ್ನೇನು ಡಿಲೇ ಆಯ್ತಂತ ಹೇಳಿಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಏನಾದ್ರು ತಿಂದ್ಕೊಳ್ಳೋಕ್ಕೆ ತೊಗೊಳ್ಳೋಣ ಅಂತೇಳಿ A to B ಹತ್ರ ಅಲ್ಲೇ ಇತ್ತು, ಎಲ್ಲಿ ನಮ್ಮದು ಬೋಗಿ ಇತ್ತೋ ಅದ್ರ ಪಕ್ಕದಲ್ಲೇ A to B ಇತ್ತು. ಹಾಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು, ಆದಮೇಲೆ ಸ್ವಲ್ಪ ಚಿಪ್ಸ್ ಏನೋ ತೊಗೊಳ್ಳೋಣ ಟ್ರಾವೆಲ್ ಮಾಡಬೇಕಾದ್ರೆ ತಿನ್ನೋದಕ್ಕೆ ಅಂತ ಹೇಳಿ ಅದನ್ನು ಎಲ್ಲ ತೊಗೊಂಡು ಹೋಗ್ತಿದ್ವಿ. ಬಟ್ ಏನಪ್ಪ A to B ಅಂತೂ ನನಗಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನಿಸ್ತು ಮೆಜೆಸ್ಟಿಕ್ಕಲ್ಲಿ. ಏನು ಒಂದು ಸಮೋಸನೇ 60-70 ರೂಪಾಯಿ ಅಂದರೆ ಏನು ತೊಗೊಳ್ಳೋದು? ಸೊ ಇದೆಲ್ಲ ಆದಮೇಲೆ ನಾವು ಇನ್ನೂ ವೆಯ್ಟ್ ಮಾಡಬೇಕಾಗಿ ಬಂತು ನಮ್ಮ ಟ್ರೈನ್ ಬರಲಿಕ್ಕೆ. 5 ಜನ 2 ಸೀಟಲ್ಲಿ ಸ್ಲೀಪರ್ ಬುಕ್ ಆಗಿದ್ದು. ಇಬ್ಬಿಬ್ಬರು ಒಂದೊಂದು ಸೀಟಲ್ಲಿ ಕೂತಿದ್ದೀವಿ, ಒಂದು ಸೀಟಲ್ಲಿ 3 ಜನ ಕೂತಿದ್ವಿ. ಸೊ ಹೋಗಬೇಕಾದ್ರೂ ನಮಗೆ ನೆಮ್ಮದಿಯಾಗಿ ಮಲ್ಕೊಂಡು ಹೋಗೋಕ್ಕಾಗಲೇ ಇಲ್ಲ. ಬರಬೇಕಾದ್ರೂ ಇನ್ನೊಂದು ರಾಮಾಯಣ ಆಯಿತು. ಅದು ನಿಮಗೆ ಎಂಡಲ್ಲಿ ತಿಳಿಸ್ತೀನಿ ಏನಾಗಿತ್ತು, ಯಾಕೆ ಏನಾಯಿತು ನಮ್ಮ ಟ್ರೈನ್ದು ಅಂತ. ಈ ಸತಿ ಏನೋ ಟ್ರೈನ್ ಜರ್ನಿನೇ ನಮಗೆ ಕಂಫರ್ಟಬಲಾಗೇ ಇರಲಿಲ್ಲ ಆಯಿತಾ. ಏನಾದರೂ ಒಂದು ತೊಂದರೆ ಆಗ್ತಿತ್ತು ನಮಗೆ ಟ್ರೈನ್ ಟಿಕೆಟಲ್ಲಿ. ನಾವು ಆ್ಯಕ್ಚುಲಿ 1 ಮಂತ್ ಮುಂಚೆನೇ ಬುಕ್ ಮಾಡಿದ್ದು, ನಾವೇನು 15-20 ದಿವಸ ಹಿಂದೆ ಬುಕ್ ಮಾಡಿರಲಿಲ್ಲ. ಬಟ್ ಅದೇನಂತ ಗೊತ್ತಿಲ್ಲ, ಮೋಸ್ಟ್ಲಿ ಲಾಂಗ್ ವೀಕೆಂಡ್ ಇದ್ದಿದ್ದರಿಂದ ಎಲ್ಲರೂ ಟ್ರಾವೆಲ್ ಮಾಡ್ತಿದ್ರು. ಹಾಗೆ ನಮಗೆ ಟ್ರೈನ್ ಟಿಕೆಟ್ ಸಿಗಲಿಲ್ವೋ ಕನ್ಫರ್ಮ್ ಆಗಿ, ಅಥವಾ ನಮ್ಮ ಲಕ್ಕೆ ಸರಿಗಿರಲಿಲ್ವೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಟ್ರೈನ್ ಟಿಕೆಟ್ದು ಆ ಕತೆ ಆಯಿತು. ಹೋಗಬೇಕಾದ್ರೂ ನಮಗೆ ನೆಮ್ಮದಿಯಾಗಿ ಹೋಗೋಕ್ಕಾಗಲಿಲ್ಲ, ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡೋ ಥರ. ಸೊ ನಾವು ಇಲ್ಲಿಂದ ಬುಕ್ ಮಾಡಿದ್ದು KSR ಟು ತಿರುಚಿರಾಪಲ್ಲಿ. ತಿರುಚಿರಾಪಲ್ಲಿಗೆ ನಾವು 4 AM ಅಲ್ಲಿ ರೀಚ್ ಆಗೋರಿದ್ವಿ.
ಐ ಥಿಂಕ್ ಅದು ಒಳ್ಳೆಯದೇ, ಯಾಕಂದರೆ ದೇವಸ್ಥಾನ ಓಪನ್ ಆಗೋದು 6 ಗಂಟೆ 5:30 ಓಪನ್ ಆಗುತ್ತೆ ದೇವಸ್ಥಾನ. ಸೊ ನಾವು ಅಂದ್ಕೊಂಡ್ವಿ ಹೆಂಗಿದ್ರು 4 ಗಂಟೆ ಬೆಳಗಿನ ಜಾವ ರೀಚ್ ಆಗ್ತೀವಲ್ವ, ಅಲ್ಲೇ ಕ್ಲಾಕ್ ರೂಮ್ಸ್, ಸರ್ವಿಸ್ ರೂಮ್ಸ್ ಇರುತ್ತೆ. ಅಂದರೆ ನೀವು ನಿಮ್ಮ ಲಗೇಜ್ನ ಅಲ್ಲಿಡ್ಬೋದು. 24 ಅವರ್ಸ್ಗೆ 25 ರೂಪಾಯಿ ಪರ್ ಬ್ಯಾಗ್ ಹಾಗೆ ತೊಗೋತಾರೆ. ಎಲ್ಲ ರೈಲ್ವೆ ಸ್ಟೇಷನಲ್ಲೂ ಇತ್ತು ಅದು. ತಂಜಾವೂರಲ್ಲೂ ಇತ್ತು, ತಿರುಚಿರಾಪಲ್ಲಿಲೂ ಇತ್ತು, ಮತ್ತು ಇನ್ನೊಂದು ಯಾವುದಕ್ಕೂ ಹೋಗಿದ್ವಿ, ಅಲ್ಲೂ ಸಹ ಎಲ್ಲ ಕಡೆನೂ ಈ ಫೆಸಿಲಿಟಿ ಕೊಟ್ಟಿದ್ರು ಅವರು. ಸೊ ನಾವು ಅಂದ್ಕೊಂಡಿದ್ವಿ, ಇಲ್ಲಿ ನಾವು ಸ್ಟೇ ತೊಗೊಂಡಿರಲಿಲ್ಲ, ಶ್ರೀರಂಗಮಲ್ಲಿ ಯಾವುದೇ ಸ್ಟೇ ಬುಕ್ ಮಾಡಿರಲಿಲ್ಲ. ಹಾಗೆಯೇ ಅಲ್ಲೇನು ಅವರ್ಲಿ ರೂಮ್ಸೂ ಎಲ್ಲ ಅವೈಲೇಬಲ್ ಇದೆ, ನಾವೇನು ಅದು ಆಪ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ರೀಚ್ ಆಗ್ತಿದ್ದಂಗೆ ನಾವು 4:30 4 o'clockಗೆ ಐ ಥಿಂಕ್ ರೀಚ್ ಆಗಿದ್ವಿ. ಎಕ್ಸಾಕ್ಟ್ ಟೈಮ್ಗೆ 4:10 ರೀಚ್ ಆಗಿಬಿಟ್ಟಿದ್ವಿ ತಿರುಚಿರಾಪಲ್ಲಿಯಲ್ಲಿ. ಸೊ ಅಲ್ಲಿ 4 AM ರೀಚ್ ಆದಮೇಲೆ ನಾವು ಫಸ್ಟು ಫ್ರೆಶನ್ ಅಪ್ಗೆ ಅಂತ ಹೇಳಿಬಿಟ್ಟು ಪೇ ಸರ್ವಿಸ್ ಇರುತ್ತೆ. ನೀವು ವಾಶ್ರೂಮ್ಗೆ ಆಗಲಿ ಅಥವಾ ಸ್ನಾನ ಮಾಡೋದಕ್ಕೆ ಆಗಲಿ ಸ್ಮಾಲ್ ರೂಮ್ಸ್ ಥರ ಅವರೇ ಮಾಡಿರ್ತಾರೆ. ಬಟ್ ಕ್ಲೆನ್ಲಿನೆಸ್ ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಒಂದು ಚೂರು ಚೆನ್ನಾಗಿರಲಿಲ್ಲ. ಬಟ್ ಅವ್ರ ಹೆಸರು ಇಟ್ಟಿದ್ದು ನೋಡಿಬಿಟ್ಟು ನಮಗೆ ಶಾಕ್ ಆಗೋಯ್ತು. ಏನು ಪ್ರೀಮಿಯಮ್ ಪೇಡ್ ಸರ್ವಿಸ್ ಆ ಥರ ಇಟ್ಟವ್ರೆ, ಪ್ರೀಮಿಯಮ್ ಅಂತ ಹೆಸರು. ನಾವು ಇದೇನು ಪ್ರೀಮಿಯಮ್ ಅಂತ ಇಟ್ಟಿದ್ದಾರೆ, ನೋಡಿದ್ರೆ ಹೆಂಗಿದೆ ಅಂತೆಲ್ಲ ತುಂಬ ನಗಾಡ್ತಾ ಇದ್ವಿ. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ಲ, ಆಪ್ಷನ್ನೇ ಇಲ್ಲ. ನೀವು ಟ್ರಾವೆಲ್ ಮಾಡೋ ಸಮಯದಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ನಾವು ತಿರುಚಿರಾಪಲ್ಲಿಗೆ 4 ಗಂಟೆ ಬೆಳಗಿನ ಜಾವದಲ್ಲಿ ರೀಚ್ ಆಗಿದ್ವಿ. ಅದು ಏನಾಯಿತು ಅಂದರೆ ತಿರುಚಿರಾಪಲ್ಲಿ ಫೋರ್ಟಲ್ಲಿ ಇಳ್ಕೊಬೇಕಾಗಿತ್ತು ನಾವು, ಬಟ್ ಮಿಸ್ ಆಗೋಯ್ತು. ತಿರುಚಿರಾಪಲ್ಲಿ ಜಂಕ್ಷನಲ್ಲೇ ಇಳ್ಕೊಂಡ್ವಿ. ನೀವು ಯಾರಾದರೂ ಶ್ರೀರಂಗಮ್ಗೆ ಹೋಗಂಗಿದ್ರೆ ತಿರುಚಿರಾಪಲ್ಲಿ ಫೋರ್ಟ್ ಅನ್ನೋ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನ್, ಅಲ್ಲಿ ಸ್ಟಾಪ್ ಕೂಡ ಕೊಟ್ಟಿತ್ತು. ಬಟ್ 2 ನಿಮಿಷ ಸ್ಟಾಪ್ ಮಾಡ್ತಾರೆ, ಅಷ್ಟೊಂದೇನು ಜಾಸ್ತಿ ಹೊತ್ತು ನಿಲ್ಸೋಕೆ ಹೋಗಲ್ಲ. ತಿರುಚಿರಾಪಲ್ಲಿ ಫೋರ್ಟ್ ಇಳ್ಕೊಳ್ಳಿ ಆ ಸ್ಟಾಪಲ್ಲಿ, ಅದು ಇನ್ನು ದೇವಸ್ಥಾನಕ್ಕೆ ತುಂಬಾ ಹತ್ತಿರ ಆಗುತ್ತೆ. ಬಟ್ ನಮಗೆ ಆ ಸ್ಟಾಪ್ ಮಿಸ್ ಆಗಿದ್ದರಿಂದ ನಾವು ತಿರುಚಿರಾಪಲ್ಲಿ ಜಂಕ್ಷನಲ್ಲಿ ಇಳ್ಕೊಂಡ್ವಿ. ಸೊ ಯಾಕಂದರೆ ತಿರುಚಿರಾಪಲ್ಲಿ ಫೋರ್ಟ್ ರೈಲ್ವೆ ಸ್ಟೇಷನಿಂದ ಶ್ರೀರಂಗಮ್ ಟೆಂಪಲು ಜಸ್ಟ್ 6 ಕಿಲೋಮೀಟರ್ ಏನೋ ಇತ್ತು ಅಷ್ಟೇ. ಬಟ್ ನಮಗೆ ಇದು ಲಾಂಗ್ ಆಯಿತು. ತಿರುಚಿರಾಪಲ್ಲಿ ಜಂಕ್ಷನ್ನಿಂದ ದೇವಸ್ಥಾನಕ್ಕೆ ಹೋಗಿದ್ದು ಶ್ರೀರಂಗನಾಥ ಸ್ವಾಮಿ ಟೆಂಪಲ್ ಇರೋದು. ಸೊ ಟೆಂಪಲ್ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗಿನ ಜಾವ 5:30 7 ಗಂಟೆ 7:15 ಇದೆ. ಅದಾದಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ತಿರ್ಗಾ ಓಪನ್ ಮಾಡೋದು 9:30 12:00 ಅದಾದಮೇಲೆ ತಿರ್ಗಾ ಕ್ಲೋಸ್ ಮಾಡ್ತಾರೆ. ಲಂಚಲ್ಲಿ 2:30 5:30 ಇರುತ್ತೆ. ಆಮೇಲೆ ತಿರ್ಗಾ ಕ್ಲೋಸ್ ಮಾಡಿ 7 o'clock 9 o'clock ದೇವಸ್ಥಾನ ಇರುತ್ತೆ. ಸೊ ನೀವು ಟೈಮಿಂಗ್ಸು ನೋಡ್ಕೊಂಡು ಹೋಗಿ. ಸೊ ಇದೇ ನೀವು ನೋಡ್ತಾ ಇರ್ಬೋದು, ವೇಟಿಂಗ್ ಹಾಲ್ಸು ಮತ್ತು ಅದೆಲ್ಲನೂ ಅವೈಲೇಬಲ್ ಇರುತ್ತೆ. ಪೇ ಆ್ಯಂಡ್ ಯೂಸ್ ಡೀಲಕ್ಸ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ಸ್ ಎಲ್ಲ ಅವೈಲೇಬಲ್ ಇತ್ತು. ಇಲ್ಲೇ ನಾವು ರೆಡಿ ಆಗಿದ್ದು. ಅಲ್ಲಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಎಲ್ಲರೂ ರೆಡಿ ಆದ್ವಿ. ಅದಾದಮೇಲೆ ಇಲ್ಲಿ ಎಕ್ಸಿಟ್ ಹತ್ರ ಬರ್ತಿದ್ದೀವಿ ನೋಡಿ. ಇಲ್ಲಿಂದ ಆಟೋ ನೋಡೋಣ. ಇದು ತಿರುಚಿರಾಪಲ್ಲಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇದು. ಇಲ್ಲಿಂದ ಆಟೋ ತೊಗೊಂಡಿದ್ವಿ ನಾವು. 350 ರೂಪೀಸ್ ಏನೋ ಪೇ ಮಾಡಿದ್ವಿ ಇಲ್ಲಿಂದ ಹೋಗಲಿಕ್ಕೆ. ಶೇರ್ಡ್ ಆಟೋ ಅಲ್ಲಿ ಕರ್ಕೊಂಡು ಹೋಗಿದ್ರು. 350 ರೂಪೀಸ್ ತೊಗೊಂಡ್ರು. ತಿರುಚಿರಾಪಲ್ಲಿ ಜಂಕ್ಷನ್ ರೈಲ್ವೆ ಸ್ಟೇಷನಿಂದ ಶ್ರೀರಂಗಮ್ ಟೆಂಪಲ್ವರೆಗೂ ನಮ್ಮನ್ನ ಬಿಡೋದಕ್ಕೆ. ಇನ್ನೊಂದು ಏನಂದರೆ ಇಲ್ಲಿ ಆನ್ಲೈನ್ ಪೇಮೆಂಟ್ ನಂಬ್ಕೊಂಡಂತೂ ಸತ್ಯವಾಗ್ಲೂ ಹೋಗಬೇಡಿ. ಅಂದರೆ ನಿಮ್ಮ ಇಂಟರ್ನೆಟ್ ಪ್ರಾಬ್ಲಮ್ ಅಲ್ಲ ಅದು, ಯಾರು ಕೂಡ ಡಿಜಿಟಲ್ ಪೇಮೆಂಟ್ ಎಕ್ಸೆಪ್ಟೇ ಮಾಡೋದಿಲ್ಲ. ಕೇವಲ ಕ್ಯಾಶ್ ಇಟ್ಕೊಂಡು ಹೋಗಿ. ಎಲ್ಲರೂ ಅಷ್ಟೇ, ಆಟೋದವ್ರ ಹತ್ರನೂ ಮೋಸ್ಟ್ ಆಫ್ ದ ಪೀಪಲ್ ಅಲ್ಲಿ ಆಟೋದವ್ರ ಹತ್ರ ಇರೋದೆಲ್ಲನೂ ಕೀಪ್ಯಾಡ್ ಫೋನ್ಸ್ ಆಯಿತಾ. ಸೊ ನೀವು ಡಿಜಿಟಲ್ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಎಲ್ಲರೂ ಕ್ಯಾಶ್, ಅವ್ರ ಹತ್ರ ನಾರ್ಮಲ್ ಫೋನ್ ಆ್ಯಂಡ್ರಾಯ್ಡ್ ಥರದ್ದು ಇದ್ರೂ ಅವರು ಕ್ಯಾಶೇ ಇಸ್ಕೋತಾರೆ. ನಾವು ಈಸ್ಕೊಳ್ಳೋದೇ ಇಲ್ಲ, ಡಿಜಿಟಲ್ ಪೇಮೆಂಟ್ ಆದರೆ ಬರಲೇಬೇಡಿ ಅಂತಾರೆ. ಸೊ ನೀವು ಹೋಗಬೇಕಾದ್ರೆ ದಯವಿಟ್ಟು ಕ್ಯಾಶ್ ಇಟ್ಕೊಂಡು ಹೋಗಿ. ನೀವು ನೋಡ್ತಾ ಇರ್ಬೋದು, ನಾವು 5 ಗಂಟೆಗೆಲ್ಲ ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ವಿ ಆಯಿತಾ ಟೆಂಪಲ್ ಹತ್ರಕ್ಕೆ. ಬಟ್ ನೋಡಿದ್ರೆ ಕ್ಯೂ ಆಲ್ರೆಡಿ ದೇವಸ್ಥಾನದಿಂದ ಇಷ್ಟು ದೂರಕ್ಕಿದೆ. ಅಂದರೆ ದೇವಸ್ಥಾನದ ಬಾಗಿಲು ಮುಚ್ಚಿದ್ರು, ಇನ್ನೂ ಓಪನ್ ಮಾಡಿರಲಿಲ್ಲ. 5:30 ಓಪನ್ನು. ನಾವು 5 ಗಂಟೆಗೋ 4:15 ಏನೋ ರೀಚ್ ಆಗಿದ್ವಿ. ಇದು ಒಳಗಡೆ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಜನ ಇದ್ದರು ಆಲ್ರೆಡಿ. ಆಮೇಲೆ ದೇವ್ರ ದರ್ಶನ ಅಂದರೆ ದ್ವಾರಬಾಗ್ಲು ಓಪನ್ ಮಾಡಿದ ತಕ್ಷಣ ದೇವರು ಮೊದಲಿಗೆ ಆನೆ, ಕುದುರೆ ಮತ್ತು ಹಸು ಈ 3 ದರ್ಶನ ಮಾಡುತ್ತಂತೆ. ಅದಾದಮೇಲೆ ಭಕ್ತಾದಿಗಳಿಗೆಲ್ಲ ಒಳಗಡೆ ಬಿಡುವಂಥದ್ದು. ಆನೆಗಳೆಲ್ಲ ಸಾಕಿದ್ರು ಗೊತ್ತಾ, ನಂಗಂತೂ ಸಖತ್ ಇಷ್ಟ ಆಯಿತು. ಎಷ್ಟು ಕ್ಯೂಟಾಗಿತ್ತು ಗೊತ್ತಾ. ನೀವು ಕಾಸು ಕೊಟ್ಟರೆ ಆಶೀರ್ವಾದ ತೊಗೊಬೋದು ಆನೆ ಹತ್ರ. ಆಮೇಲೆ ಇಲ್ಲಿ ಇನ್ನೊಂದಿತ್ತು, ಇಲ್ಲಿ ನಿಮ್ಮದು 5 ಬೆರಳು ಮತ್ತು ಎಡಗೈದು 1 ಬೆರಳಿಟ್ಟು ದೇವರ ದರ್ಶನ ಮಾಡಿದ್ರೆ ಏನೋ ಪುಣ್ಯ ಬರುತ್ತೆ ಅಂತ ಹೇಳ್ತಿದ್ರು. ಅದೊಂದು ಟ್ರೈ ಮಾಡಿದ್ವಿ. ಆಮೇಲೆ ಇಲ್ಲಿಂದ ಎಲ್ಲರೂ ವಾಪಸ್ ಬಂದ್ರಿ. ಇಲ್ಲಿ ಅನ್ನದಾನನೂ ಸಹ ಇದೆ ಅಂತ ಬೋರ್ಡ್ ಹಾಕಿದ್ರು. ನಾವು ತುಂಬ ಕಡೆ ಕೇಳಿದ್ವಿ ಸಹ, ಬಟ್ ಯಾರೂ ಸರಿಯಾಗಿ ಡೈರೆಕ್ಟ್ ಮಾಡಲಿಲ್ಲ. ಅದು ಹೋಗೋಕ್ಕೂ ಮತ್ತು ಬಿಸಿಲಿಗೆ ಸಾಕಾಗೋಗಿತ್ತು ನಮಗೂ ಆಲ್ರೆಡಿ.
ಹೊರಗಡೆ ಬರ್ತಾನೆ ಫಸ್ಟು ಟಿಫನ್ ಮಾಡ್ಕೊಂಬಿಡೋಣ, ಯಾಕಂದರೆ ನಾವು ಯಾರೂ ನಾಷ್ಟ ಮಾಡಿರಲಿಲ್ಲ. ಟಿಫನ್ ಮಾಡೋಣ ಅಂತ ಹೇಳಿ ಅಲ್ಲೇ ಇದ್ದಿದ್ದು ಒಂದು ಸಣ್ಣ ಹೋಟ್ಲಿಗೆ ಹೋದ್ವಿ. ಬಟ್ ಅದು ತುಂಬಾ ಫಿಲಪ್ ಆಗಿಬಿಟ್ಟಿತ್ತು ಮತ್ತು ವೆಯ್ಟಿಂಗ್ ಟೈಮ್ ಬೇರೆ ಇತ್ತು. ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ಅಯ್ಯೋ ಬೇರೆ ಯಾವುದಾದ್ರೂ ನೋಡೋಣ ಸರಿ ಅಂತ ಹೇಳಿಬಿಟ್ಟು ತಿರ್ಗಾ ಮತ್ತು ಇಲ್ಲಿ ಒಂದು ಧರ್ಮಛತ್ರನೂ ಸಹ ಇದೆ. ಯಾರಾದರೂ ಅಲ್ಲಿ ಬೇಕಾದರೂ ಹೋಗಿ ತಂಗ್ಸೋಂಗಿದ್ರೆ ಅಲ್ಲಿ ಸ್ಟೇ ಮಾಡ್ಬೋದು ಧರ್ಮಛತ್ರದ ಥರ. ಬಟ್ ಹೋಟೆಲ್ಸಲ್ಲೆಲ್ಲ ಅದೇ ಅವರ್ಲಿ ಥರ ಸ್ಟೇ ಕೊಡೋದಿಲ್ಲ ಇಲ್ಲಿ. ನೀವು ತೊಗೊಂಡ್ರೆ ಪೂರ್ತಿ ದಿನಕ್ಕೇ ತೊಗೋಬೇಕು, ಅಥವಾ ಇರ್ಬೋದೇನೋ. ನಾವು ಅಷ್ಟು ಆ ಬಿಸಿಲಲ್ಲಿ ಏನಂತ ಎಕ್ಸ್ಪ್ಲೋರ್ ಮಾಡೋದು. ನಮಗಂತೂ ಸಿಕ್ಕಾಪಟ್ಟೆ ಬಿಸಿಲು. ಮತ್ತು ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರಿಂದ ನೀವು ಬರಿಗಾಲಲ್ಲೇ ಹೋಗಬೇಕಾಗತ್ತೆ. ಅದು ಬೇರೆ ಪಾದಗಳಿಗೆಲ್ಲ ಸಿಕ್ಕಾಪಟ್ಟೆ ಹೀಟ್ ಅನ್ನಿಸ್ತಾ ಇತ್ತು. ಅದಾದಮೇಲೆ ಯಾವುದೋ ಒಂದು ಹೋಟ್ಲಲ್ಲಿ ಟಿಫನ್ ಮಾಡಿಕೊಂಡು ಅದಾದಮೇಲೆ ಇನ್ನೊಂದು ಕೋವಿಲ್ ಅಂತ ಇದೆ. ಅದು ಅರೌಂಡ್ 1.5 ಕಿಲೋಮೀಟ್ರ್ ಏನೋ ಇತ್ತು. ತಿರ್ಗಾ ಅಲ್ಲಿಂದ ಒಂದು 200 ರೂಪಾಯಿ ಕೊಟ್ಟು ಆಟೋ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿದ್ದು ರಂಗನಾಥ ಸ್ವಾಮಿ, ಇಲ್ಲಿದ್ದು ಶಿವನ ದೇವಸ್ಥಾನ, ಅದು ಮತ್ತು ಇನ್ನೊಂದು ಗಾಡೆಸ್ದು ದೇವಸ್ಥಾನ ಇತ್ತು. ಅದೆಲ್ಲ ನೋಡಿಕೊಂಡು ಲಾಸ್ಟಿಗೆ ಬಂದಿದ್ದು. ನನಗೆ ಕ್ಲಿಪ್ಪಿಂಗ್ಸು ಮಿಸ್ ಮಾಡಿಬಿಟ್ಟೆ ನಾನು ತಗೊಳ್ಳೋದಕ್ಕೆ. ಅದೆಲ್ಲ ಆದಮೇಲೆ ನಾವು ತಂಜಾವೂರಿಗೆ ಬಂದಿದ್ವಿ. ಸೊ ಶ್ರೀರಂಗಮಿಂದ ತಿರ್ಗಾ ಆಟೋ ಮಾಡ್ಕೊಂಡು ಇದಕ್ಕೆ ಟ್ರೈನಲ್ಲೇ ನಾವು ತಂಜಾವೂರಿಗೆ ಬಂದ್ವಿ. ಸೊ ತಂಜಾವೂರಲ್ಲಿ ಇದು ನಮ್ಮದು ಸ್ಟೇ ಇತ್ತು. ಪೆಂಟ್ ಹೌಸ್ ಬುಕ್ ಮಾಡಿದ್ದೆ ನಾನು, ಅಂದರೆ ಪೂರ್ತಿ ಮನೆ ನಮಗೆ ಕೊಡ್ತಾರಲ್ಲ ಆ ಥರ. ಇದು 3 BHK ಹೌಸ್ ಇದು. ಯಾಕಂದರೆ ನಾವು ಜನನೂ ಜಾಸ್ತಿ ಇದ್ವಿ. ಟೋಟಲಾಗಿ 7 ಜನ, ಅಂದರೆ 5 ಜನ ಬೆಂಗಳೂರಿಂದ ಹೋಗಿದ್ದವರು ಮತ್ತು 2 ಆಂಧ್ರದಿಂದ ಜಾಯ್ನ್ ಆಗಿದ್ದರು, ನನ್ನ ತಂಗಿ ಕಲೀಗ್ಸ್ ಇಬ್ಬರು. ಸೊ ಹಾಗಾಗಿ ಟೋಟಲಾಗಿ ಇದ್ದಿದ್ದು 7 ಜನ. 7 ಜನಕ್ಕೆ 3 ರೂಮ್ ಥರ ಬುಕ್ ಮಾಡಿದ್ವಿ. ಚೆನ್ನಾಗಿತ್ತು, ಸ್ಟೇ ಅಂತೂ ಪೀಸ್ಫುಲ್ಲಾಗಿತ್ತು. ಮತ್ತು ಮೇಯ್ನಾಗಿ ನಮಗೆ ಬೇಕಾಗಿದ್ದಿದ್ದೆ AC. ಯಾಕಂದರೆ ನಮಗೆ ನಿಜವಾಗ್ಲೂ ಹೆಂಗಾಗೋಗಿತ್ತು ಈ ಮೊಮೆಂಟಿಗೆ ಅಂದರೆ ಎಲ್ರಿಗೂ ತಲೆ ಸಿಕ್ಕಾಪಟ್ಟೆ ಬಿಸಿ ಹತ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಬಿಸಿಲು. ಸೊ ಅದೆಲ್ಲ ಆಗಿ ನೈಟ್ ಪೆಂಟ್ ಹೌಸಲ್ಲಿ ರೆಸ್ಟ್ ಮಾಡಿ ಅದಾದಮೇಲೆ ನಾಷ್ಟಕ್ಕೆ, ಇದು ನೆಕ್ಸ್ಟ್ ಡೇ ಹೇಳ್ತಾ ಇರೋದು. ಸೊ ನಾಷ್ಟಕ್ಕೆ ಹೋಗೋಣ ಅಂತೇಳಿ ಎಲ್ಲರೂ ಚೆಕ್ಔಟ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ನಾಷ್ಟ ಅಲ್ಲಿ ಸಿಗಲಿಲ್ಲ ನಮಗೆ, ಯಾವುದೂ ನಿಯರ್ ಬೈ ಹೋಟೆಲ್ ಸಿಗಲಿಲ್ಲ. ಅದಾದಮೇಲೆ ಪೆಂಟ್ ಹೌಸೇನೆ ಈ ನಂಬರ್ ಕೊಟ್ಟಿದ್ರು, ಕಾರ್ ಅವ್ರದ್ದು, ಟ್ಯಾಕ್ಸಿ ಅವ್ರದ್ದು. ಸೊ ಕಾರ್ ಮಾಡಿಕೊಂಡು ನಾವು ಫಸ್ಟು ತಂಜಾವೂರಿಗಿಂತ ಕುಂಭಕೋಣಂ ಹೋಗಿ ಬಂದುಬಿಡೋಣ ಅಂತ ಹೇಳಿ ತಂಜಾವೂರಿಂದ ಕುಂಭಕೋಣಂಗೆ ನಾವು ಕ್ಯಾಬ್ ಬುಕ್ ಮಾಡಿದ್ವಿ. ಅಂದರೆ ಓವರಾಲ್ ಪ್ಯಾಕೇಜ್ ತೊಗೊಂಬಿಟ್ಟಿದ್ವಿ. ತಂಜಾವೂರಿಂದ ನಮ್ಮನ್ನ ಪಿಕ್ ಮಾಡಿದ್ರು. ಫಸ್ಟು ಕುಂಭಕೋಣಮಲ್ಲಿ ಒಂದು 3-4 ಪ್ಲೇಸ್ ಹೋಗಿದ್ವಿ. ತಿರ್ಗಾ ಅವರೇ ನಮ್ಮನ್ನ ಕರ್ಕೊಂಬಂದು ಲಂಚಿಗೆ ಬಿಟ್ಟರು. ಅದಾದಮೇಲೆ ತಂಜಾವೂರು ಜಂಕ್ಷನಲ್ಲಿ ಹೋಗಿ ಕ್ಲಾಕ್ ರೂಮಲ್ಲಿ ನಮ್ಮ ಲಗೇಜ್ ಎಲ್ಲ ಇಟ್ಬಿಟ್ಟು ತಿರ್ಗಾ ನಮ್ಮನ್ನ ತಂಜಾವೂರ್ದು ಮೇನ್ ಟೆಂಪಲ್ ಇದೆಯಲ್ಲ ಪೆರಿಯ ಕೋವಿಲ್, ಅಲ್ಲಿಗೆ ಬಿಟ್ಟರು. ಇಷ್ಟು ಪ್ಯಾಕೇಜ್ಗೆ ನಾವು ಅರೌಂಡ್ ಪೇ ಮಾಡಿದ್ದು 2,500 ಅಂತ ಅಂದ್ಕೊತೀನಿ, 7 ಜನದಿಂದ ಸೇರಿ. ಸೊ ಅದು ನಿಜವಾಗ್ಲೂ ಒಳ್ಳೆ ಆಪ್ಷನ್. ಅದು ನಮ್ಮ ಲೈಫಲ್ಲೇ ಡಿಸಿಷನ್ ಮಾಡಿದ್ದು ನಾವು. ಇದು ತಂಜಾವೂರು, ಇದು ಕುಂಭಕೋಣಂ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಗೊತ್ತಾ. ಬಟ್ ಪ್ರಾಬ್ಲಮ್ ಏನಂದರೆ ಇದು ನೆಲ ಎಲ್ಲ ಕಲ್ಲು, ಬಿಸಿಲಿಗೆ ಕಾದೋಗ್ಬಿಟ್ಟಿದೆ ಅದು. ಯಪ್ಪ, ಛತ್ರಿ ತೊಗೊಂಡು ಹೋಗಿದ್ವಿ, ಹಂಗೂ ಸಿಕ್ಕಾಬಟ್ಟೆ ಬಿಸಿಲಿತ್ತು. ನಾನು ಈ ರೇಂಜಿಗೆ ಹೀಟು ನಮ್ಮ ಬೆಂಗಳೂರವ್ರಿಗೆ ನಿಜವಾಗ್ಲೂ ಸ್ವಲ್ಪ ಓವರ್ವೆಲ್ಮಿಂಗ್ ಅನಿಸುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅದಾದಮೇಲೆ ತುಂಬ ಇದು ಕುಂಭಕೋಣಂ ಎಲ್ಲ ಪೂರ್ತಿ ನಾವು ನೋಡಾದಮೇಲೆ ಡ್ರೈವರ್ಗೆ ಹೇಳಿಬಿಟ್ಟು ಯಾವುದೋ ಒಳ್ಳೆ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಿ ಅಂತ. ಊಟನೂ ಮಾಡಿರಲಿಲ್ವಲ್ಲ, ಎಲ್ರಿಗೂ ಸಿಕ್ಕಾಪಟ್ಟೆ ಹಸುವಾಗ್ಬಿಟ್ಟಿತ್ತು. ಇದ್ರ ಹಿಂದಿನ ದಿನ ನೈಟು A to B ಇಂದನೇ ಆರ್ಡ್ರ್ ಮಾಡಿ ತರಿಸಿದ್ವಿ. ಅದೇನು ಊಟನೇ ಚೆನ್ನಾಗೇ ಇರಲಿಲ್ಲ. ಸೊ ಊಟ ಎಲ್ಲ ಮಾಡಿಕೊಂಡು ನಾವು ಹೋಗಿದ್ದೇನೆ ತಂಜಾವೂರು ಒಂದು ಮರಾಠ ಪ್ಯಾಲೇಸ್ ಅಂತ ಇದೆ. ಆ ಪ್ಯಾಲೇಸೆಲ್ಲ ಎಕ್ಸ್ಪ್ಲೋರ್ ಮಾಡಿ ಆಡಿಯೋ ವಿಜುವಲ್ದು ಲೈಬ್ರರಿ ಇತ್ತು. ಸೊ ತಂಜಾವೂರಲ್ಲಿ ಏನಿದೆ, ಅದರ ಹಿಸ್ಟ್ರಿ, ಈಗ ಹೆಂಗೆ ಡೆವಲಪ್ಮೆಂಟು, ಎಲ್ಲದ್ರ ಬಗ್ಗೆ ಒಂದು 30 ನಿಮಿಷ ಫಿಲಮ್ ತೋರಿಸಿದ್ರು. ಅದೆಲ್ಲ ಆಗಿ ಎಲ್ಲ ನೋಡಿಕೊಂಡು ಇದು ಫೈನಲ್ಲಾಗಿ ತಂಜಾವೂರು ಜಂಕ್ಷನಿಂದ ಏನಾಯಿತು ಗೊತ್ತಾ ಪ್ರಾಬ್ಲಮ್ಮು, ನಮಗೆ ತಂಜಾವೂರು ಜಂಕ್ಷನಿಂದ ಬೆಂಗಳೂರಿಗೆ ಡೈರೆಕ್ಟ್ ಟ್ರೈನು ಸಿಗಲಿಲ್ಲ ಟಿಕೆಟು. ಸೊ ತಂಜಾವೂರಿಂದ ಸೇಲಂಗೆ ಸಿಕ್ಕಿತ್ತು ನಮಗೆ ಟ್ರೈನ್ ಟಿಕೆಟು. ಅದು ಹೆಂಗೆ ಕನ್ಫರ್ಮ್ ಆಗಿದೆ ಅಂದರೆ, ನಾವು 5 ಜನ ಬುಕ್ ಮಾಡಿರೋದು S2 ಅಲ್ಲಿ ಇಬ್ಬರಿಗೆ, ಅದೂ ಒಂದೊಂದು ಕಡೆ ಲೈಕ್ ಇವಾಗೇನು 1-2 ಅಂತ ಆ ಥರ ಸೀಟ್ಸ್ ಕೊಟ್ಟಿಲ್ಲ. ಒಬ್ರಿಗೆ 14ನೇ ಸೀಟ್ ಕೊಟ್ಟಿದ್ರೆ, ಇನ್ನೊಬ್ರಿಗೆ 44ನೇ ಸೀಟ್ ಕೊಟ್ಟಿದ್ರು. ಆ ಥರ ಸೀಟ್ ಸಿಕ್ಕಿದ್ದು ನಮಗೆ. ಸೊ S2 ಅಲ್ಲಿ ಇಬ್ಬರು, S9 ಇಬ್ಬರಿಗೆ, S10 ಒಬ್ರಿಗೆ, ಹೀಗೆ 5 ಜನನ ಬೇರೆ ಬೇರೆ ಮಾಡಿ ಬಿಸಾಕಿತ್ತು ರೈಲ್ವೇಸು. ನಾವು ಆಮೇಲೆ ಈ S9 ಇದ್ದವರು ಅಲ್ಲಿ ಇನ್ನು ಇಬ್ಬರು
ಯಾರೋ ಸಿಂಗಲ್ಸ್ ಇದ್ದರು ಪಾಪ ಅಂಕಲ್ ಅವ್ರನ್ನ ವಿಚಾರಿಸಿದ್ವಿ, ಸರ್ ನಿಮ್ಗೆ ಹಿಂಗೆ ಎಷ್ಟೇನಲ್ಲಿ ನಿಮಗೆ ನಮ್ಮ ಸೀಟ್ ಬಿಟ್ಕೊಡ್ತೀವಿ, ನಾವು ಸೇಲಂವರೆಗೂ ಹೋಗ್ತಿರೋದು, ನೀವು ಸ್ವಲ್ಪ ನಮ್ಮ ಸೀಟಲ್ಲಿರಿ, ನಿಮ್ಮ ಸೀಟ್ ನಾವು ಯೂಸ್ ಮಾಡ್ಕೊತೀವಿ ಅಂತ. ಪಾಪ ಅವ್ರು ಎದ್ದೋದ್ರು S10ಗೆ. ನಾವು 3 ಜನ ಒಂದು ಕಡೆ ಆದ್ವಿ, S9ಅಲ್ಲಿ ಇವ್ರು ಈ ಕಡೆ ಆದರು. ಬಟ್ ಇನ್ನೊಂದು ಏನು ಪ್ರಾಬ್ಲಮ್ ಆಗೋಯ್ತು ಅಂದರೆ, ನಾವು ಎಕ್ಸಾಕ್ಟಾಗಿ 12 ಗಂಟೆಗೆ ಸೇಲಂ ರೀಚ್ ಆಗೋರಿದ್ವಿ. 12 ಗಂಟೆಗೆ ರೀಚ್ ಆಗೋರಿದ್ವಿ. ನಾವು ಸೇಲಮಿಂದ ಬೆಂಗಳೂರುವರೆಗೂ ಬಸ್ ಬುಕ್ ಮಾಡಿದ್ವಿ, ರೈಲ್ವೆ ಸ್ಟೇಷನಿಂದ ಹತ್ರನೇ ಇದ್ದಿದ್ದು. ಬಟ್ ನೋಡಿದ್ರೆ 1 ಅವರ್ ಡಿಲೇ ಆಯಿತು. ತಿರ್ಗಾ ನಾವು ಎಕ್ಸ್ಟ್ರಾ ಪೇ ಮಾಡಿ ಅದೇ ಟ್ರೈನಲ್ಲಿ ಕಂಟಿನ್ಯೂ ಮಾಡಿ ಬ್ಯಾಂಗ್ಳೂರು ರೀಚ್ ಆದ್ವಿ.